ಫಿಲ್ಮ್ ಈಗಷ್ಟೇ ನೋಡ್ಕೊಂಡು ಬಂದೆ ದೂರತಿರಾಯನ. ತುಂಬ ಬೇರೆ ಥರದ ಕತೆ. ಈಗಿನ ಜನ್ರೇಷನ್ನ ಅಂದರೆ ಮೊದಲಾಗಿದ್ದರೆ ಒಂದು ಸಲ ಐ ಲವ್ ಯು ಅಂತಂದಮೇಲೆ ಮುಗೀತು, ಇವರನ್ನೇ ಮದುವೆ ಆಗೋದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ತುಂಬ ರಿಲೇಷನ್ಶಿಪ್ಪಲ್ಲಿ ಬದುಕಿದ್ದೀವಿ, ತುಂಬ ಮದುವೆಗಳಲ್ಲಿ ಬದುಕಿದ್ದೀವಿ, ತುಂಬ ಖುಷಿಯಾಗೂ ಇರಲ್ಲ ಅಂಥ ಮದುವೆಗಳಲ್ಲಿ. ಆ್ಯಂಡ್ ಇದು ನಮಗೆ ಕನ್ನಡಿ ಹಿಡ್ದಂಗೆ ಇತ್ತು. ಈಗಿನ ಜನ್ರೇಷನ್ನವರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಎಸ್ಪೆಷಲಿ ವಿಮೆನ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವ್ರಿಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ಚಾಯ್ಸ್ ಮಾಡ್ಕೋಬೋದು. ಮೊದಲು ಚೂಸ್ ಮಾಡ್ಕೊಳ್ಳೋದು ಕಡಿಮೆ ಇತ್ತು. ಸೊ ಅದರಿಂದಾಗಿ ಅವ್ರ ರಿಲೇಷನ್ಶಿಪ್ ನನಗೆ ಬೇಕೋ ಬೇಡವೋ ಅನ್ನೋದನ್ನು ಡಿಸೈಡ್ ಮಾಡುವಂಥ ಯಾವುದೇ ಟ್ಯಾಬುಗಳಿಲ್ಲದೆ, ಯಾವುದೋ ಸ್ಟಿರಿಯೋಟಿಪಿಕಲ್ ಒತ್ತಡಗಳಿಲ್ಲದೆ ಅದನ್ನು ಡಿಸೈಡ್ ಮಾಡುವಂಥ ಪರಿಸ್ಥಿತಿ ಈಗಿದೆ. ಸೊ ಅದಕ್ಕೆ ತಕ್ಕಂತೆ ಸಿನಿಮಾ ಮೂಡ್ ಬಂದಿದೆ, ತುಂಬ ಚೆನ್ನಾಗಿದೆ. ಹಾಡುಗಳೆಲ್ಲದೂ ಚೆನ್ನಾಗಿದೆ. ವಿಜಯ್ ಕೃಷ್ಣ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈವನ್ ಅವ್ರ ಹೆಸರು ಬರ್ತದೆ, ಭೂಮಿ ಕ್ಯಾರೆಕ್ಟರ್ ಮಾಡಿದ್ರು, ಅವ್ರದ್ದು ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ರೆಸೆನ್ಸ್, ಆ್ಯಕ್ಟಿಂಗ್ ಎಲ್ಲದು ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ದೂರ ತೀರ ಯಾನ ಸಿನಿಮಾನ ನೋಡ್ಕೊಂಡ್ಬಂದೆ. ದೂರ ತೀರ ಯಾನ ಮನಸ್ಸಿಗೆ ತುಂಬ ಹತ್ತಿರ ಆಯಿತು. ಐ ಥಿಂಕ್ ನಾವೆಲ್ಲರೂ ಒಂದಲ್ಲ ಒಂದು ಲೈಫ್ನ ಒಂದಲ್ಲ ಒಂದು ಸ್ಟೇಜಲ್ಲಿ ಪ್ರೀತಿಲಿ ಇದ್ದೇ ಇರ್ತೀವಿ. ಪ್ರೀತಿಗೆ ಮತ್ತು ಪ್ರೇಮ ಸಂಬಂಧಕ್ಕೆ ಹಲವು ಆಯಾಮಗಳು ಇರ್ತವೆ. ಸೊ ಇಲ್ಲೊಂದು ಆಯಾಮನ ಹೇಳಿದ್ದಾರೆ. ಆ ಆಯಾಮನ ನೋಡಬೇಕು ಅಂತಂದರೆ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನೀವು ಸಿನಿಮಾ ನೋಡಬೇಕು. ತುಂಬ ಬ್ಯೂಟಿಫುಲ್ಲಾಗಿ ಕಟ್ಕೊಟ್ಟಿದ್ದಾರೆ, ತುಂಬ ಮ್ಯೂಸಿಕಲ್ಲಾಗಿ ಕಟ್ಕೊಟ್ಟಿದ್ದಾರೆ. ವಿಜಯ್ ಮತ್ತು ಬೋತ್ ಲೀಡ್ಸ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ತುಂಬ ಸಹಜವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಬ್ಬರು ಕೂಡ ಪಾತ್ರಗಳು ಅನಿಸ್ತಾರೆ. ಆ್ಯಂಡ್ ಅವರು ಕೂಡ ನಮ್ಗೆ ತುಂಬ ಹತ್ತಿರ ಆಗ್ತಾರೆ. ಆ್ಯಂಡ್ ನಮ್ಮ ಬಕೇಶ್ ಅವರ ಮ್ಯೂಸಿಕ್ ಆಗಿರ್ಬೋದು, ಬ್ಯೂಟಿಫುಲ್ ಆಗಿರೋ ಹಾಡುಗಳು ನಿಮಗೆ ರಿಲ್ಯಾಕ್ಸ್ಡಾಗಿ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಸಿನಿಮಾ ಮತ್ತು ಒಂದಿಷ್ಟು ಯೋಚನೆಗಳಿಗೆ ತಳ್ಳುವಂಥ ಒಂದು ಸಿನಿಮಾ. ಬ್ಯೂಟಿಫುಲ್ ಆಗಿದೆ, ಬಂದು ನೋಡಿ. ಆ್ಯಂಡ್ ಥಿಯೇಟ್ರಲ್ಲಿ ಬಂದು ನೋಡಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಅಂತಲೇ ಮಾಡಿರುವಂಥ ಸಿನಿಮಾ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು. ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮು. ದೂರ ಆಗಿದ್ದೀರಾ ಯಾನ. ನಮಸ್ಕಾರ. It felt so good watching the movie on theatre. Like it's been so, I was so used to watching all these action films and everything, but a simple feel-good slice of life movie in theaters, it felt so good. And this is something everyone should watch it in theaters, because we got so used to watching it on OTT content, pausing it, going out. But the most important thing is just sit in the theater, forget everything. And I really want to travel after watching this film. Everyone should watch it in theaters.